Welcome to session 8 of Unit-3. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಸ್ ಎ ಸರ್ವಿಸ್ ಅಂತ ಒಂದು ಸ್ಮಾಲ್ ಹೆಡ್ಡಿಂಗ್ ಇದೆ. ಸೊ ವಿಲ್ see this what integration as a service is. We'll try to understand. Then we'll see its advantages and disadvantages. Then we'll learn about integration in fundamental concept. So previous session now we learned about testing as a service and another. So now in today's class session we'll have integration as a service as a ನೋಡೋಣ. ಇದನ್ನ ITAAS ಅಂತ represent ಮಾಡ್ತಾರೆ. If you can see there this. So integration as a service ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಪ್ಲಾಟ್ಫಾರ್ಮ್ as a ಸರ್ವಿಸ್ ಅಂತಾನೆ ಹೇಳ್ತೀವಿ. ಅದೇ ತರ ಇಂಟರ್ಫೇಸ್ ವಿತ್ ಇಟ್ಸ್ ಇಂಟರ್ನಲ್ ಸಿಸ್ಟಮ್ಸ್ ಅಂಡ್ ಅಪ್ಲಿಕೇಶನ್ ಅಂದ್ರೆ ಏನು, ಇದು ಏನು ಮಾಡುತ್ತೆ ಅಂತ ಇದು ಹೇಳುತ್ತೆ. So it can tell that integration as a service is a cloud delivery service model for integration. ಅದು ನಮ್ಗೆ ಗೊತ್ತಿರೋ ಹಾಗೆ. So now if you come to this year, integration as a service ಏನು ಮಾಡುತ್ತೆ ಅಂತ ಹೇಳಿದ್ರೆ it delivers an integration solution that provides connectivity to back-end system. ಸೊ ಕ್ಲೌಡ್ ಸರ್ವಿಸ್ ಡೆಲಿವರಿ ಮಾಡಲ್ ಇರೋದ್ರಿಂದ ಇಂಟಿಗ್ರೇಷನ್ ಅಂದ್ರೆ ಗೊತ್ತಲ್ಲ ನಿಮಗೆ, ಜೋಡಿಸೋದು. ಸೊ ನೀವು ಮ್ಯಾಥಮೆಟಿಕ್ಸ್ ಎಲ್ಲ ಮಾಡೋದಿಲ್ಲ ಇಂಟಿಗ್ರೇಟ್ ಅಂತ. ಸೊ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಜೋಡಿಸೋದು. IC ಅಂತ ಇಂಟಿಗ್ರೇಟೆಡ್ ಚಿಪ್ ಅಂತ ಹೇಳ್ತೀವಿ. ಸುಮಾರು ಕಾಂಪೊನೆಂಟ್ಸ್ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟು ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಸೊ ಇಂಟಿಗ್ರೇಷನ್ ಆಸ್ ಎ ಸರ್ವಿಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಡೆಲಿವರ್ಸ್ ಅಂಡ್ ಇಂಟಿಗ್ರೇಷನ್ ಸೊಲ್ಯೂಷನ್ ದಟ್ ಪ್ರೊವೈಡ್ಸ್ connectivity to back-end system, sources, files and operational applications through the implementation of well-defined interfaces, web services, calls between applications and data sources. So ಏನಪ್ಪ ಮಾಡುತ್ತೆ ಇದು ಅಂತ ನಿಮ್ಗೆ ಮತ್ತೆ ಸ್ವಲ್ಪ ಡೌಟ್ ಬಂದ್ರೆ, ಇಂಟಿಗ್ರೇಷನ್ ಸೊಲ್ಯೂಷನ್ ಕೊಡುತ್ತೆ. ಏನೇನು ಕೊಡುತ್ತೆ? ಕನೆಕ್ಟಿವಿಟಿ ಟು ಬ್ಯಾಕ್ ಎಂಡ್ ಸಿಸ್ಟಮ್, ಬ್ಯಾಕ್ ಎಂಡ್ಗೆ ಇಂಟಿಗ್ರೇಟ್ ಮಾಡ್ಕೊಳ್ಳೋದು, ಕನೆಕ್ಟ್ ಟು ದ ಬ್ಯಾಕ್ ಎಂಡ್ ಸಿಸ್ಟಮ್, connect to the different sources, connect to different files, connect to different applications through the implementation of well-defined interfaces, web services, and calls between application and data sources. So integration with service ಏನು ಮಾಡುತ್ತೆ? well-defined interfaceಗಳು ಇರ್ತವೆ. Then we will have the web services, then calls between applications, then data sources ಇರುತ್ತೆ. Integration as a service simply ನಾವು IaaS ಅಂತ ಬರೆದ್ರು ಆಯಿತು, ಅಥವಾ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂತಾನು ಹೇಳ್ಬೋದು. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಅಲೋಸ್ ದಿ ಯೂಸ್ ಆಫ್ ಕ್ಲೌಡ್ ಸರ್ವಿಸಸ್ ಟು ಕನೆಕ್ಟ್ ವಿತ್ ಎನ್ ಎಂಟರ್ಪ್ರೈಸ್. ಕ್ಲೌಡ್ ಸರ್ವಿಸ್ ಯೂಸ್ ಮಾಡಿಕೊಂಡು ಎಂಟರ್ಪ್ರೈಸ್ ಕನೆಕ್ಟ್ ಆಗ್ಬೋದು. ಆ ಇಂಟರ್ಫೇಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕನೆಕ್ಟ್ ಇಟ್ ವಿತ್ ದ ಇಂಟರ್ನಲ್ ಸಿಸ್ಟಮ್ಸ್ ಆ್ಯಂಡ್ ಅಪ್ಲಿಕೇಶನ್. ಸೊ ವಿತ್ ದಿ ರಿಕ್ವೈರ್ಡ್ ನಂಬರ್ ಆಫ್ ಎ ರಿಮೋಟ್ ಆರ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್. ಸೊ it provides a solution. ಏನು ಸೊಲ್ಯೂಷನ್ ಕೊಡುತ್ತೆ ಅಂತ ಹೇಳಿದ್ರೆ ಇಟ್ ಅವಾಯ್ಡ್ ಸಿಸ್ಟಮ್ ಲೆವೆಲ್ ಅಂಡ್ ಡೇಟಾ ಲೆವೆಲ್ ಇಂಟರ್ಡಿಪೆಂಡೆನ್ಸೀಸ್ and also offers a web-based interface to connect files and application via the data with back-end data applications in the systems. ಏನು ಇದ್ರ ಜೊತೆನೋ ಅದರ ಜೊತೆ ಕನೆಕ್ಟಿವಿಟಿ ಆಗುತ್ತೆ, ಅದು ಇಂಟಿಗ್ರೇಷನ್. when you connect so many sources, so many items together, that becomes the connectivity. So that's the way that integration works, connecting so many things together. ಸೊ ಅದೊಂದು ಸರ್ವಿಸ್ ಆಗೇನೆ ಅದನ್ನು ಕೊಡ್ತಾರೆ. ಯಾವ ಥರ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ವೆಬ್ ಇಂಟರ್ಫೇಸ್ ಕೊಟ್ಟಿರ್ತಾರೆ ಅಲ್ವಾ. ವೆಬ್ ಇಂಟರ್ಫೇಸ್ ಮುಖಾಂತರ ಯು ಕ್ಯಾನ್ ಕನೆಕ್ಟ್ ಟು ದ ಫೈಲ್ಸ್, ಡಿಫ್ರೆಂಟ್ ಆ್ಯಪ್ಸ್ ಇಯರ್, ಡಿಫ್ರೆಂಟ್ ಡೇಟಾ, ಬ್ಯಾಕ್ ಎಂಡ್ ಡೇಟಾ ಇರ್ಬೋದು, ಬೇರೆ ಅಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಸಿಸ್ಟಮ್ಸ್ ಜೊತೆನೂ ಕನೆಕ್ಟ್ ಮಾಡ್ಬೋದು. ಸೊ ಆ್ಯಕ್ಚುಲಿ ದಿಸ್ ಈಸ್ ಯೂಶಲಿ ಸೇ ಎಂಪ್ಲಾಯ್ಡ್ in businesses here. ಅದು B2B ಅಂತ ಹೇಳಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. in order to gain agility and automate say business process automate ಮಾಡೋಕ್ಕೆ ಹೇಳ್ತಾರೆ. ಸೊ ಈಗ ಬಿಸ್ನೆಸ್ಗೆ they require flexible solution. We know that is capable of delivering connectivity between databases, applications and files. So ಡೇಟಾಬೇಸ್ ಜೊತೆ, ಅಪ್ಲಿಕೇಶನ್ಸ್ ಜೊತೆ, ಫೈಲ್ಸ್ ಜೊತೆ, ಅಥವಾ ಬೇರೆ ಸೋರ್ಸಸ್ ಜೊತೆ, ಆ ಕಂಪ್ನಿಲಿರೋ ಸೋರ್ಸಸ್ ಇರುತ್ತಲ್ಲ ಅದಕ್ಕೆ ಒಂದು ಕನೆಕ್ಟ್ ಮಾಡೋದು ಒಂದು ಅವರಿಗೆ ಸೊಲ್ಯೂಷನ್ ಬೇಕು. ಅಫೋರ್ಡಬಲ್ ಸೊಲ್ಯೂಷನ್ ಒಂದು ಬೇಕಾಗುತ್ತೆ ಬಿಸ್ನೆಸಸ್ಗೆ. ಯಾಕಂದರೆ
ಕ್ವಿಕ್ ಸರ್ವಿಸ್ ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, we have this offer now, integration as a service here. So it has a positive impact, say on small and medium sized business. ಯಾಕಂತ ಹೇಳಿದ್ರೆ ತುಂಬಾ ಎಫಿಷಿಯೆಂಟ್ ಇದು, ಲೋ ಕಾಸ್ಟ್ ಮತ್ತೆ ಆಫರ್ಸ್ ರಿಲಯಬಲ್ ಬಿಸ್ನೆಸ್ ಟು ಬಿಸ್ನೆಸ್ ಇಂಟಿಗ್ರೇಷನ್ ಕೊಡುತ್ತೆ. ಸೊ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಎನೇಬಲ್ಸ್ ದಿ ಆರ್ಗನೈಸೇಷನ್ಸ್ ಆಫ್ ಮೀಡಿಯಂ ಸೈಜ್ ಟು spend more valuable resources on services and products with directly benefiting the customer. ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಏನು ವ್ಯಾಲ್ಯೂಬಲ್ ರಿಸೋರ್ಸಸ್ ಇದೆ, ಸೊ ದೇ ಕ್ಯಾನ್ ಸ್ಪೆಂಡ್ ದೋಸ್ ರಿಸೋರ್ಸಸ್ ಆನ್ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್ that it can directly benefit the customer instead of worrying about integrating the so many things, like integrating the database they are using with the applications they are using, with the files they are storing, and with the other resources which are there in the company on premise. ಅದಕ್ಕೆಲ್ಲ ಕನೆಕ್ಟ್ ಮಾಡಿಕೊಂಡು ಅದರದ್ದು ಎಲ್ಲ ಮೇಂಟೆನೆನ್ಸ್ ಮಾಡೋದು ಅದೆಲ್ಲ ತಲೆನೂ ಹೊಟ್ಟೋಗ್ಬಿಡುತ್ತೆ. ಡೈರೆಕ್ಟ್ಲಿ ಆ ಟೈಮನ್ನು ನೀವು ಅದೇನು ಎಕ್ಸ್ಪರ್ಟ್ ಆಗಿದ್ದೀವಿ, ಬೇಕೆಂದು ವಾಟ್ ಎಕ್ಸ್ಪರ್ಟ್, ಲೈಕ್ ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ, ಅವ್ನು ಡ್ರೈವರ್ ಇದ್ರೆ ಈ ಬೆಸ್ಟ್ ಡ್ರೈವಿಂಗ್, ಈ ಶುಡ್ ಡ್ರೈವ್, ಈ ಕೆನಾಟ್ ಡೂ ದಿ ಅದರ್ ಜಾಬ್ಸ್ ಇದೆ ಗೊತ್ತಲ್ಲ. ಸೊ ಬೇರೆ ಯಾರು ಕೆಲಸ, ಅವ್ನು ಬಸ್ ಓನರ್ ಯಾರು ಬಸ್ ಓಡಿಸಲ್ಲ ಹೋಗ್ತಾನೆ, ಡ್ರೈವರ್ನ ಇಟ್ಕೊಳ್ತಾನೆ, ಡ್ರೈವರ್ ಡ್ರೈವಿಂಗ್ ಕೆಲಸ ಮಾಡ್ತಾನೆ, ಅವ್ನು ಮೆಕ್ಯಾನಿಕ್ ಕೆಲಸ ಮಾಡೋಕ್ಕಾಗಲ್ಲ. ಅದೇ ಥರ ಬಿಸ್ನೆಸ್ಸಲ್ಲೂ ಅಷ್ಟೇ, ಅವನು ಈಗ ಚೆನ್ನಾಗಿ ಬಿಸ್ನೆಸ್ ನಡೀಬೇಕು ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಆನ್ ದ ಅದರ್ ಥಿಂಗ್ಸ್, ಹೌ ಟು ಇನ್ಕ್ರೀಸ್ ದ ಸೇಲ್ಸ್, ಬಸ್ ಟಿಕೆಟ್ ಸೇಲ್ಸ್ ಹೆಂಗೆ ಜಾಸ್ತಿ ಮಾಡೋದು, ಕಸ್ಟಮರ್ಗೆ ಯಾವ ಥರ ಸರ್ವಿಸ್ ಕೊಡೋದು ಅಂತ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಥರ ನಾನು ಡ್ರೈವ್ ಮಾಡಬೇಕು, ಡ್ರೈವಿಂಗ್ ಹೆಂಗಿರಬೇಕು ಅಂತ ಇಲ್ಲ. ಒಂದು ಅಪಾಯಿಂಟೆಡ್ ಡ್ರೈವರ್, ಈ ಟೇಕ್ ದಿ ಸರ್ವಿಸಸ್ ಆಫ್ ದ ಡ್ರೈವರ್, ಬಟ್ ಕಲೆಕ್ಟ್ ದ ಟಿಕೆಟ್, ಟೇಕ್ ದಿ ಸರ್ವಿಸಸ್ ಆಫ್ ದ ಕಂಡಕ್ಟರ್. ಈ ಗೌರ್ಮೆಂಟ್ ಬಸ್ ಅಂತ ಹೇಳಿದ್ಮೇಲೆ ಗೌರ್ಮೆಂಟೇ ಒಂದರ ಯಾರು ಕಲೆಕ್ಟ್ ಮಾಡಲ್ಲ, ಸಮ್ ವಿಲ್ ಡೂಯಿಂಗ್ ಇಟ್ ಆನ್ ದ ಗೌರ್ಮೆಂಟ್ ಬಿಹಾಫ್. ಕಂಡಕ್ಟರ್ ಕಲೆಕ್ಟ್ ಮಾಡ್ತಾನೆ, ಡ್ರೈವರು ಡ್ರೈವ್ ಮಾಡ್ತಾನೆ, ಪ್ರೈವೇಟ್ ಬಸ್ಸಲ್ಲಿ ಆಗಿರಲಿ ಗೌರ್ಮೆಂಟ್ ಬಸ್ಸಲ್ಲಿ ಆಗಿರಲಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ವ್ಯಾಲ್ಯೂಬಲ್ ರಿಸೋರ್ಸಸ್ ಏನಿರುತ್ತೆ, ಸೊ ದೋಸ್ ಕ್ಯಾನ್ ಬಿ ಸ್ಪೆಂಡ್ ಆನ್ ದಿ ಅದರ್ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ವಿಚ್ ಡೈರೆಕ್ಟ್ಲಿ ಬೆನಿಫಿಟ್ಸ್ ದಿ ಕಸ್ಟಮರ್. Now, we'll see the integration engine fundamental functions. Integration engine, the fundamental functions given here. The integration engine in the cloud has to maintain some fundamental functions, including transformation, routing, interface, and logging. Integration engine ಇರುತ್ತಲ್ಲ, which provides integration as a service in the cloud. Some fundamental functions integration engine ಅಲ್ಲಿ ಇರಬೇಕು. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮೇಷನ್, ರೂಟಿಂಗ್, ಇಂಟರ್ಫೇಸ್ ಆ್ಯಂಡ್ ಲಾಗಿಂಗ್ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನಿದೆ? ಸೊ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ದಟ್ ದಿ ಇನ್ಫಾರ್ಮೇಷನ್ ಸಿಮ್ಯಾಂಟಿಕ್ಸ್ ಏನು ಬರುತ್ತೆ ಆಫ್ ಒನ್ ಸಿಸ್ಟಮ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಟು ಇನ್ಫಾರ್ಮೇಷನ್ ಸಿಮ್ಯಾಂಟಿಕ್ಸ್ ಆಫ್ ಅನದರ್ ಸಿಸ್ಟಮ್ ಬೈ ದ ಯೂಸರ್. ಅದರ ಏನು ಅಡ್ವಾಂಟೇಜ್ ಆಗುತ್ತೆ? ಸೊ ದಟ್ ದಿ ಟಾರ್ಗೆಟ್ ಸಿಸ್ಟಮ್ ಕ್ಯಾನ್ ಅಕ್ಸೆಪ್ಟ್ ಇನ್ಫಾರ್ಮೇಷನ್ ಇನ್ ಫಾರ್ಮ್ಯಾಟ್ ಇಟ್ ಅಂಡರ್ಸ್ಟ್ಯಾಂಡ್. ಸೊ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ ಥರ. ಸೊ ಇನ್ಫಾರ್ಮೇಷನ್ ಸಿಮ್ಯಾಂಟಿಕ್ಸನ್ನು ಒಂದು ಸಿಸ್ಟಮಲ್ಲಿ ಇರೋದು ಸಿಸ್ಟಮ್ ಸಿಮ್ಯಾಂಟಿಕ್ಸ್ನ ಇನ್ನೊಂದು ಸಿಸ್ಟಮ್ಗೆ ಅರ್ಥ ಆದಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕು. ಯಾಕಂದರೆ ಅಲ್ಲಿಗೆ ಹೋದರೆ ಅವ್ರಿಗೆ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾಕಂದರೆ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಮ್ಯಾಂಟಿಕ್ಸ್ ಅಂದರೆ ಏನು? ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲಿಯೋ ಟೈಮಲ್ಲಿ ಕಲ್ತಿದ್ದಾರೆ, ಸಿಂಟ್ಯಾಕ್ಸ್ ಆ್ಯಂಡ್ ಸಿಮ್ಯಾಂಟಿಕ್ಸ್ ಅಂತ ಕಲ್ತಿರ್ತಾರೆ. ಸಿಂಟ್ಯಾಕ್ಸ್ ಅಂದರೆ ಏನು ಹೇಳಿ? ಗ್ರಾಮರ್ ರೂಲ್ಸ್, ಆ ಲ್ಯಾಂಗ್ವೇಜ್ದು ರೂಲ್ಸ್ ಅದು. ಸೊ ಇಟ್ಸ್ ರೆಡ್ ವಿತ್ ಸೆಮಿಕಾಲನ್, ಯು ಹ್ಯಾವ್ ದಿಸ್ ಬ್ರಾಕೆಟ್ಸು, ಅದು ಈ ಥರ ಇರಬೇಕು, ಆ ಥರ ಇರಬೇಕು. ಆಲ್ ದೋಸ್ ಥಿಂಗ್ಸ್ ಆರ್ ದಿ ಸಿಂಟ್ಯಾಕ್ಸ್ ಆರ್ ದಿ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಗ್ರಾಮರ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ದೀವಿ. ಸಿಮ್ಯಾಂಟಿಕ್ಸ್ ಅಂತ ಹೇಳಿದ್ರೆ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ಇದೆಲ್ಲ. ಅದಕ್ಕೆ ಏನಂತೀವಿ ಅಂತ ಹೇಳಿದ್ರೆ ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ರಿಲೇಟೆಡ್ ಟು ದ ಗ್ರಾಮರ್ ಬಟ್ ಇನ್ಸ್ಟೆಡ್ ಮೀನಿಂಗ್ ಆಫ್ ದಿ ಸೆಂಟೆನ್ಸ್ ಇದೆ. ಸೊ ಇನ್ಫಾರ್ಮೇಷನ್ ಮೀನಿಂಗ್ ಏನಿದೆ, information meaning, information semantics of one system can be translated to information semantics of the another system by the user. So user adana, so that ಏನಾಗಿದೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, the target system can accept information in a format it understand. ಯಾವ ಫಾರ್ಮ್ಯಾಟಲ್ಲಿ ಅರ್ಥ ಆಗುತ್ತೆ ಆ ಫಾರ್ಮ್ಯಾಟಲ್ಲಿ ಅದು ತಗೋಬೋದು. ಕಮ್ ಟು ದಿ ಸೆಕೆಂಡ್ ಒನ್, ರೂಟಿಂಗ್ ಏನು? ಅದನ್ನು ಫಂಡಮೆಂಟಲ್ ಫಂಕ್ಷನ್ ಇಂಟಿಗ್ರೇಷನ್ ಇಂಜಿನ್ ಅಂತ ಹೇಳಿದ್ರೆ, ರೂಟಿಂಗ್ ಮೀನ್ಸ್ that depending upon the predefined logic, the information is routed to the correct system. ಸೊ ಇಂಟೆಲಿಜೆಂಟ್ ರೂಟಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಮೊದಲೇ ಒಂದು ರೂಟನ್ನು ಡಿಫೈನ್ ಮಾಡ್ಕೊಂಡಿರ್ತೀವಿ.
ಈ ಯಾವ ಥರ ಇನ್ಫಾರ್ಮೇಷನನ್ನು ಕಲಿಸ್ಬೇಕು, ಕರೆಕ್ಟ್ ಸಿಸ್ಟಮ್ಸ್ಗೆ ಕಲಿಸೋದು ರೂಟ್ ಅದು ಹೇಳ್ತೀನಿ. ಈಗ ಬಸ್ ರೂಟ್ ಯಾವುದಪ್ಪ, ಸರ್ವತ್ ಬರಕ್ಕೆ ಶಿವಮೊಗ್ಗ ಇಲ್ಲ ಅಂತ ಹೇಳಿದ್ರೆ ಒಂದು ಸಾವಿರ ಮೇಲೇನೂ ಬರ್ಬೋದು, ಇನ್ನೊಂದು ಶಿಕಾರಿಪುರ ಮೇಲೆ ಬರ್ಬೋದು ಅಂತ ಹೇಳ್ತೀವಿ. ಸೊ ಪ್ರೀ ಡಿಫೈನ್ಡ್ ಯಾವ ಲಾಜಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಅಲ್ಲಿಂದ ಅದು ಹೋಗುತ್ತೆ. ಸೊ ಕೆಲವು ಬಸ್ಸು ಪ್ರೀ ಡಿಫೈನ್ಡ್ ಆಗಿ ಬಸ್ಗಳು ಸೊರಬಕ್ಕೆ ಹೋಗಿ ಅಂದರೆ ಸಾಗರದ ಮೇಲೆ ಹೋಗಿ ಹೋಗ್ಬೋದು, ಇನ್ನು ಕೆಲವು ಬಸ್ಸು ಶಿಕಾರಿಪುರಕ್ಕೆ ಹೋಗಿ ಹೋಗ್ಬೋದು. ಸೊ ದಟ್ ಇಸ್ ಪ್ರೀ ಡಿಫೈನ್ ಇರುತ್ತೆ. ಇಂಟೆಲಿಜೆಂಟ್ ರೂಟಿಂಗ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ದಾರಿಲಿ ಹೋಗ್ತಾ ಹೋಗ್ತಾ ಏನೋ ಮರ ಬಿದ್ದೋಗಿರುತ್ತೆ, ದಾರಿ ಇದೆಯಲ್ಲ, ಅವಾಗ ಇಂಟೆಲಿಜೆಂಟ್ ರೂಟಿಂಗ್ ಏನೋ ಮರ ಕಡ್ದು ತೆಗಿಯೋರಿಗೆ ಒಂದು ಅರ್ಧ ದಿನ ಆಗುತ್ತೆ ಅಂತಂದ್ರೆ ಅವಾಗ ಪಕ್ಕದ ಊರಿಂದ ರೂಟ್ ಮಾಡಿಕೊಂಡು ಸರವಾಗಿ ಬಂದ್ಬಿಡ್ತಾರೆ. ದಟ್ ಇಸ್ ಕಾಲ್ಡ್ ಇಂಟೆಲಿಜೆಂಟ್ ರೂಟಿಂಗ್ ಅಂತ ಹೇಳ್ತೀವಿ. ಯಾವುದೋ ಒಂದು ರೂಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಕಲಿಸೋ ಟೈಮಲ್ಲಿ ಸೊ ಇಂಟೆಲಿಜೆಂಟ್ ರೂಟಿಂಗ್ ಮಾಡಿಕೊಂಡು ಬೇರೆ ಯಾವುದೋ ಒಂದು ರೂಟಿಂದ ಹೋಗ್ತಾರೆ. Next comes to interface. So interface ಅಂದ್ರೆ ಏನು? So it means that using whatever interface exposed, the user can connect to the source system or to the target system. ಇಂಟರ್ಫೇಸ್ API ಮುಖಾಂತರನೂ ಕೊಡ್ಬೋದು ಅಥವಾ ಒಂದು ವೆಬ್ ಸರ್ವಿಸ್ ಮುಖಾಂತರನೂ ಕೊಡ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಅಂದ್ರೆ ಆ ಇಂಟರ್ಫೇಸ್ ಮುಖಾಂತರ ಯೂಸರ್ ಕ್ಯಾನ್ ಕನೆಕ್ಟ್ to the source system or to the target system. This is one more function of the integration engine. Now coming to the last function of the integration engine, here it means that all integration activities such as say in and out messages, other events, all those things can log with the user. So ಏನೇನು ಕೆಲಸ ಮಾಡ್ತಾ ಇರ್ತೀವಿ ಅದರದೆಲ್ಲ ಹೋಗ್ತಾ ಇರೋದು ಮೆಸೇಜಸ್, ಬರ್ತಾ ಇರೋದು ಮೆಸೇಜಸ್, ಬೇರೆ ಏನಾದ್ರು ಈವೆಂಟ್ಸ್ ಮಾಡ್ತಾ ಇದ್ರೆ ಅದೆಲ್ಲ ಲಾಗಿಂಗ್ ಮಾಡೋದು ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದು, ಸ್ಟೋರ್ ಮಾಡ್ಕೊಳ್ಳೋದು. ನಾವು ಲ್ಯಾಬಲ್ಲಿ ನಿಮಗೆ ಲಾಗ್ ಬುಕ್ ಅಂತ ಇರ್ತಲ್ವಾ, ಯಾವ ಟೈಮಲ್ಲಿ ಲಾಗಿನ್ ಆದ್ರಿ, ಯಾವ ಸಿಸ್ಟಮಲ್ಲಿ ಕೂತ್ಕೊಂಡ್ರಿ, ಯಾವ ಸಿಸ್ಟಮ್ ಲಾಗೌಟ್ ಆದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಫುಲ್ ರೆಕಾರ್ಡಿಂಗ್ ಇನ್ಫಾರ್ಮೇಷನ್ ಎಲ್ಲ ರೆಕಾರ್ಡ್ ಆಗ್ಬಿಡುತ್ತೆ ಯೂಸೇಜ್ದು. ಅದೇ ಥರ ಒಂದು ಲಾಗಿಂಗ್ ಫೆಸಿಲಿಟಿ ಯೂಸರ್ ಕೊಡಬೇಕು. ಒಂದು ಬೇಕು ಅಂತ ಹೇಳಿದ್ರೆ ಯೂಸರ್ ಕ್ಯಾನ್ ಲಾಗ್ ದಿ start logging his activities. So integration of all activities, logging of all integration activities ಮಾಡ್ಕೋಬಹುದು. ಇದನ್ನ ಇಂಟಿಗ್ರೇಟ್ ಮಾಡಿದೀವಿ, ಈ ಟೈಮಿಂದ ಈ ಟೈಮ್ಗೆ ಈ ಸರ್ವಿಸಸ್ ಜೊತೆ ಆ ಸರ್ವಿಸನ್ನು ಇಂಟಿಗ್ರೇಟ್ ಮಾಡಿದೀವಿ, ಅಲ್ಲಿಂದ ಅದನ್ನು ಇಂಟಿಗ್ರೇಟ್ ಮಾಡಿದೀವಿ ಅಂತ ಒಂದು ಲಾಗಿಂಗ್ ಫೆಸಿಲಿಟಿನ ಕೊಡಬೇಕು. ಸೊ ನಾವು let us see the advantages and disadvantages of that. So there are not much things to discuss about these things here. Advantage ಅಂತ ಹೇಳಿದ್ರೆ the user can access the integration software functionality on the basis of rental agreement. Cloud ಎಲ್ಲ ಸರ್ವಿಸಸ್ ಅಲ್ಲಿ ಆಸ್ ಎ ಸರ್ವಿಸ್ ಅಂತ ತಕ್ಷಣ ರೆಂಟ್ ಅಗ್ರಿಮೆಂಟ್, ಇದು ಸಹ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೋಬಹುದು. ದೆನ್ ದೇರ್ ಆರ್ ಡಿಸ್ಅಡ್ವಾಂಟೇಜ್ ಅಂದರೆ ಫೈರ್ವಾಲ್ ಮಿಡಿಯೇಷನ್ ಇಶ್ಯೂಸ್ ಇರ್ತವೆ. ಸೊ ಸಪೋಸ್ ಎಕ್ಸಾಂಪಲ್ ಅಮೆಜಾನ್ ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್ ಇರುತ್ತೆ, ಅವ್ರದ್ದು ಫೈರ್ವಾಲ್ಸ್ ಇರುತ್ತೆ, ಅದನ್ನು ಯಾವ ಥರ ಮಾಡೋದು, ಅದು ಪ್ರಾಬ್ಲಮ್ ಆಗುತ್ತೆ, ಅದು ಅಲೋ ಮಾಡಲ್ಲ. So those things can come into picture. Otherwise, not much of discussion is there for advantages and disadvantages. So integration as a service. Now let us take an example now of integration as a service. Cloud Hub ಅಂತ ಒಂದು ವರ್ಲ್ಡ್ಸ್ ಲೀಡಿಂಗ್ ಕ್ಲೌಡ್ ಬೇಸ್ಡ್ ಇಂಟಿಗ್ರೇಷನ್ ಪ್ಲಾಟ್ಫಾರ್ಮ್ as a ಸರ್ವಿಸ್ ಇದೆ. ಅವ್ರು ಪ್ರೊವೈಡ್ ಮಾಡ್ತಾರೆ ಯಾವುದು ಇಂಟಿಗ್ರೇಷನ್ ಪ್ಲಾಟ್ಫಾರ್ಮ್ as a ಸರ್ವಿಸ್. ದಟ್ ಇಸ್ ಎ ಕ್ಲೌಡ್ ಬೇಸ್ಡ್ ಸರ್ವಿಸ್, ಲೀಡಿಂಗ್ ಒಂದು ಕ್ಲೌಡ್ ಹಬ್ ಅಂತ. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಲೆಟ್ ಗಿವ್ಸ್ ಬಿಸ್ನೆಸಸ್ ದಿ ಎಬಿಲಿಟಿ ಟು ಇಂಟಿಗ್ರೇಟ್ ಅಪ್ಲಿಕೇಶನ್ಸ್, ಇಂಟಿಗ್ರೇಟ್ ಸಿಸ್ಟಮ್ಸ್ ಆ್ಯಂಡ್ ಸರ್ವಿಸಸ್ ಆನ್ ದಿ ಪ್ರಿಮಿಸಸ್ ಆರ್ ಇನ್ ದಿ ಕ್ಲೌಡ್. ಇಷ್ಟೆಲ್ಲ ಇದನ್ನ ಕಾಂಪೋನೆಂಟ್ಸ್ನ ಏನು ಅಪ್ಲಿಕೇಶನ್ಸನ್ನು ಅಂದರೆ ಆ್ಯಪ್ಸು, ಸಿಸ್ಟಮ್ಸು, ಆಮೇಲೆ ಬೇರೆ ಬೇರೆ ಸರ್ವಿಸಸ್ಸು, ಕಂಪ್ನಿಲಿರೋ ಸರ್ವಿಸಸ್ಸು ಅಥವಾ ಕ್ಲೌಡಲ್ಲಿರೋ ಸರ್ವಿಸಸ್ಸು, ಅದೆಲ್ಲ ಇಂಟಿಗ್ರೇಟ್ ಮಾಡೋಕ್ಕೆ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಎಬಿಲಿಟಿ ಇಸ್ ದೇರ್ ಇನ್ ದ ಕ್ಲೌಡ್ ಹಬ್. So this is an example of integration of a service. So it helps the organization stay connected to cloud and cloud to enterprise integration, as well as social and API enablement. ಅದು ಕೊಡುತ್ತೆ. ಸೊ ಕ್ಲೌಡ್ ಟು ಕ್ಲೌಡ್ ಅಥವಾ ಕ್ಲೌಡ್ ಟು ಎಂಟರ್ಪ್ರೈಸ್ ಇಂಟಿಗ್ರೇಷನ್ ಫೆಸಿಲಿಟಿ ಇರುತ್ತೆ ಯಾವುದರಲ್ಲಿ ಕ್ಲೌಡ್ ಹಬ್ಬಲ್ಲಿ. ಸೊ ದಿ ಕ್ಲೌಡ್ ಬೇಸ್ಡ್ ಸೊಲ್ಯೂಷನ್ ಆಲ್ಸೋ ಗಿವ್ಸ್ ಬಿಸ್ನೆಸ್ ಫ್ಲೆಕ್ಸಿಬಿಲಿಟಿ and to control overcome the number one say sale barrier that software as a service vendor face integration. The cloud hub ಏನಿದೆ working with the other components of say MuleSoft ಅಂತ ಒಂದು ಕಂಪ್ನಿ ಇದೆ, ಎನಿಪಾಯಿಂಟ್ ಪ್ಲಾಟ್ಫಾರ್ಮ್ ಅಂತ ಅವ್ರದ್ದಿದೆ. ಸೊ ಅವ್ರ ಜೊತೆ ವರ್ಕ್ ಮಾಡಿಬಿಟ್ಟು ಇಟ್ ವಿಲ್ ಪ್ರೊವೈಡ್ ದಿಸ್ ಬಿಸ್ನೆಸ್ ಹಿಯರ್
All they need to stay connected in a highly fragmented ecosystem. Highly fragmented ಅಂದ್ರೆ ಒಂದ್ ಕಡೆ ಡೇಟಾಬೇಸ್ ಇರುತ್ತೆ, ಒಂದ್ ಕಡೆ ಅಪ್ಲಿಕೇಶನ್ ಸ್ಟಾಲ್ ಆಗಿರುತ್ತೆ, ಒಂದ್ ಕಡೆ ಬೇರೆ ಸೋರ್ಸಸ್ ಇರುತ್ತೆ, ಇನ್ನೊಂದ್ ಕಡೆ ಪ್ರಿಮಿಯಸ್ ಸೋರ್ಸಸ್ ಇರ್ತವೆ. ಎಲ್ಲ ಫ್ರಾಗ್ಮೆಂಟ್ ಆಗಿದೆ, ಒಂದೇ ಕಡೆ ಇಲ್ಲ. ಫ್ರಾಗ್ಮೆಂಟೆಡ್ ಎಕೋಸಿಸ್ಟಮ್ ಅಲ್ಲಿ ಇರುತ್ತೆ. ಅದನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ ವೇ ಟು ಕನೆಕ್ಟ್ ಆಲ್ ದೋಸ್ ಥಿಂಗ್ಸ್, ಆಲ್ ದೀಸ್ ಫ್ರಾಗ್ಮೆಂಟೇಷನ್ ಟು ದಿಸ್ ಕ್ಲೌಡ್ ಹಬ್ ಅಂತ ಒಂದು ಸರ್ವಿಸ್ ಇದನ್ನ ಕೊಡುತ್ತೆ. ನಾವು ಅಮೆಜಾನು ಅದು ಇದು ಅಂತ ಹೇಳ್ತಾ ಇದ್ವಲ್ಲ, ಅದೇ ತರ ಇಂಟಿಗ್ರೇಷನ್ ಸರ್ವಿಸ್ ಪ್ರೊವೈಡರ್ಸ್ ತುಂಬಾ ಇದ್ದಾರೆ. ಒಂದು ಕ್ಲೌಡ್ ಹಬ್ ಹೇಳಿ, ಅದೇ ತರ ಈ ಭೂಮಿ ಅಂತ ಒಂದಿದೆ ಕಂಪ್ನಿ, ಅವ್ರದ್ದೊಂದು ಅಟ್ಮಾಸ್ಫಿಯರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇಟ್ ಈಸ್ ಫ್ರಮ್ ದಿ ಡೆಲ್ ಟೆಕ್ನಾಲಜೀಸ್, ಡೆಲ್ ಕಂಪ್ನಿ ಅವ್ರು ಮಾಡಿರೋದು. ಅವ್ರದ್ದು ಫ್ಲಾಗ್ಶಿಪ್ ಪ್ರಾಜೆಕ್ಟ್. ಇದೇನ್ ಮಾಡುತ್ತೆ ಭೂಮಿ ಅಂತ ಹೇಳಿದ್ರೆ, ಸಪೋರ್ಟ್ ಇಂಟಿಗ್ರೇಷನ್ ಪ್ರಾಸೆಸಸ್ between cloud platforms, software as a service applications, and like this on-prem systems, on-premises systems ಜೊತೆನೂ ಇಂಟಿಗ್ರೇಷನ್ ಕೊಡುತ್ತೆ. ಸೊ ಅಟ್ಮಾಸ್ಫಿಯರ್ ಅಂತ ಏನಿದೆ ಭೂಮಿಯವ್ರದ್ದು, ವಿಜುವಲ್ ಇಂಟರ್ಫೇಸ್ ಮುಖಾಂತರ ಇಟ್ ವಿಲ್ ಕಾನ್ಫಿಗರ್ ದಿ ಅಪ್ಲಿಕೇಶನ್ ಇಂಟಿಗ್ರೇಷನ್. ದಿ ಸೊಲ್ಯೂಷನ್ಸ್ ರನ್ ಟೈಮ್ ಟೂಲ್, ಭೂಮಿ ಆಟಮ್, ಆ ಥರ ಏನೇನೋ ಇದೆ. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಯೂಸ್ಫುಲ್ ದೇರ್. ಅದೇ ಥರ ಈ ಸಿಲಿಕೋ ಅವ್ರದ್ದು ಒಂದು ಇಂಟಿಗ್ರೇಷನ್ ಕ್ಲೌಡ್ ಇದೆ. ಸೊ ಸೆಲಿಕೋ ಆಫರ್ಸ್ ಇಂಟಿಗ್ರೇಷನ್ ಪ್ಲಾಟ್ಫಾರ್ಮ್ ಅವರು ಕೊಡ್ತಾರೆ. ಅದು ಏನಂತ ಸರ್ವಿಸ್ ಪ್ರಾಡಕ್ಟ್ ಹೆಸರೇನು, ಇಂಟಿಗ್ರೇಟೆಡ್ ಡಾಟ್ ಐಒ ಅಂತ ಕೊಡ್ತಾರೆ. ಸೊ ದಿಸ್ ಕ್ಲೀವರ್ಸ್ ಇಂಟಿಗ್ರೇಷನ್ ಏನಿದೆ, ಇಟ್ ಅಲೌಸ್ ಆರ್ಗನೈಸೇಷನ್ ಟು ಕನೆಕ್ಟ್ ಟು ಎಂಟರ್ಪ್ರೈಸ್ ಅಂಡ್ ಸಾಫ್ಟ್ವೇರ್ as ಅಪ್ಲಿಕೇಶನ್ ಜಸ್ಟ್ ಲೈಕ್ ದಿ ಭೂಮಿ ಅಟ್ಮಾಸ್ಫಿಯರ್ ಏನಿದೆ ಆ ಥರ ಇಟ್ ವೇರಿಯಟಿ ಆಫ್ ಕನೆಕ್ಟರ್ಸ್ ಅಂಡ್ APIs. ಅದೇ ಥರ IBM ಒಂದು ಕ್ಲೌಡ್ ಇಂಟಿಗ್ರೇಷನ್ ಅಂತ ಇದೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಸೇ IBM ಬಿಟ್ರೆ, IBMದು ಸುಮಾರು ಬರ್ತವೆ ರಿಲೇಟೆಡ್ ಪ್ರಾಡಕ್ಟ್ಸ್ ಕ್ಲೌಡ್ ಇಂಟಿಗ್ರೇಷನ್ ಜೊತೆ. IBM ಇನ್ಫೋಸ್ಪಿಯರ್ ಅಂತ, ಆಮೇಲೆ ಯು ಹ್ಯಾವ್ ಸೋ ಮೆನಿ IBM ಡೇಟಾ ರಿಫೈನರಿ ಬರುತ್ತೆ. ಸೊ ಮೆನಿ ಥಿಂಗ್ಸ್ ಯು ವಿಲ್ ಗೆಟ್ ಫ್ರಮ್ ದಿ IBM ಹಿಯರ್. ಅದೇ ಥರ ಯು ಹ್ಯಾವ್ ದಿಸ್ ಎನಿಫೈನ್ ಪ್ಲಾಟ್ಫಾರ್ಮ್ ಫ್ರಮ್ ಸಾಫ್ಟ್, ವಿಜಯ್ ಬಿಟ್ ಹಾರ್ಮನಿ ಅಂತ ಇದೆ. ಒರಾಕಲ್ ಅವ್ರದ್ದು ಸಹ ಇಂಟಿಗ್ರೇಷನ್ ಕ್ಲೌಡ್ ಸರ್ವಿಸ್ ಇದೆ. ಆಮೇಲೆ ಮೈಕ್ರೋಸಾಫ್ಟ್ ಅಜೂರ್ ಇಂಟಿಗ್ರೇಷನ್ ಸರ್ವಿಸಸ್ ಇದೆ ನಿಮಗೆ. ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಸರ್ವಿಸಸ್ ಹಿಯರ್. ಈ ಸಾಫ್ಟ್ ಬಂದಿದೆ ಅಲ್ಲ, ಯಾವುದು ಎನಿಫೈನ್ ಪ್ಲಾಟ್ಫಾರ್ಮ್ ಅಂತ ಏನಿದೆ, ಇಟ್ ಆಫರ್ಸ್ ಬಿಸ್ನೆಸ್ ಟು ಬಿಸ್ನೆಸ್ ಅಪ್ಲಿಕೇಶನ್ ಡೆಲಿವರಿ ನೆಟ್ವರ್ಕ್. So here we have to learn that not only the big cloud companies, we have so many other cloud providers there which are providing different as a services. So ಇದು ಇಂಟಿಗ್ರೇಷನ್ as a ಸರ್ವಿಸ್ ಕೊಡ್ತಾ ಇರೋದು ನೋಡಿ. ಇದು ಬರೀ ಮೈಕ್ರೋಸಾಫ್ಟ್, ಅಮೆಜಾನ್ ಅಂತ ಹೇಳಿ, ಅಮೆಜಾನ್ ಇಲ್ಲವೇ ಇಲ್ಲ ಇಲ್ಲಿ. ಸೊ ಇಂಟಿಗ್ರೇಷನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇರೋದು ಬೇರೆ ಕಂಪ್ನೀಸ್ಗಳವೆ, ನಾಟ್ ದಟ್ ಕಂಪ್ನೀಸ್, ಸ್ಮಾಲ್ ಕಂಪ್ನಿಗಳು ಇದ್ದಾರೆ. ಸೊ ಅವರು ದೇ ಕ್ಯಾನ್ ಡೆವಲಪ್ ದರ್ ಓನ್ ಪ್ರಾಡಕ್ಟ್ ಆ್ಯಂಡ್ ದೇ ಕ್ಯಾನ್ ಮಾರ್ಕೆಟಿಂಗ್. So these are the other examples of integration as a service apart from say Cloud Hub that we have seen in a bit detail there. So with that we have come to the end of this session, integration as a service. Now it's a question and answer time.